ರವಿ, ಓ ಓ ರವಿ, ಯಾವತ್ ಬಂದೆ ಬೆಂಗಳೂರಿಂದ? ಓ ನಿಮ್ ಕಂತೆ ಅಂತ ಮಾರೆ ಹಿಂಗಾಗ್ಬಿಟ್ಟಿದ್ಯಾ? ಟಫ್ ಆಗಿ ಏನಿರ್ಲಿಲ್ಲಲ್ಲ ಮಾರೆ, ಹಿಂಗಾಗ್ಬಿಟ್ಟಿದ್ಯಾ? ಏನ್ ಮಾಡೋದು, ಏನಾದ್ರು ಮಾಡ್ಬೇಕಲ್ಲ ಸರ್ಕಸ್. ನಿಂದೇನ ಕಾರ್ ಬಂದ್ ನಿಂತಿದ್ದು? ಹಾ, ಕಾರ್ ನಿಲ್ಸಿದೀನಿ. ಮತ್ತೆ ಏನು ಬಹಳ ಟೆನ್ಷನ್ ಅಲ್ಲಿ ಕೂತಿದೀಯಲ್ಲ, ಏನ್ ಪ್ರಾಬ್ಲಮ್? ಏನ್ ಮಾಡೋದು ಹೇಳು, ಇಲ್ಲಿ ಏನು ಸಂಪಾದನೆ ಮಾಡಕ್ ಆಗಲ್ಲ ಅಂತ ಬೆಂಗಳೂರಿಗೆ ಹೋದೆ. ಬೆಂಗಳೂರಲ್ಲಿ ಲೋಟ ಪ್ಲೇಟ್ ತೊಳೆದು ಸ್ವಲ್ಪ ದುಡ್ಡು ಕಲೆಕ್ಷನ್ ಮಾಡಿ ಈ ದುಡ್ಡು ಇಟ್ಟಿದ್ದೆ ಮಾರೆ. ಅದು ಯಾವನೋ ಒಬ್ಬ ಬೇವರ್ಸಿ ಬಂದ್ಬಿಟ್ಟು ಬಿಟ್ಕಾಯಿನಂತೆ, ಆ ಕಾಯಿನಂತೆ, ಈ ಕಾಯಿನಂತೆ ಅಂತ ಹೇಳಿ ನನ್ ತಲೆ ತಿಂದು ಹಿಂಗೆ ನಿನ್ನಂಗೆ ಒಂದ್ ವಿಶ್ವಾಸವನ್ ಬಂದ ಅಂತ ಹೇಳ್ಬಿಟ್ಟು ದುಡ್ಡು ಹಾಕಿ ಸಾಲದ ಮೇಲೆ ಸಾಲ ಮಾಡಿ ಅದಕ್ಕೆ ಹಾಕಿ. ಎಷ್ಟು ದುಡ್ಡು ಹಾಕಿದ್ದೆ? ಅಯ್ಯೋ ದೇವ್ರೆ, ಅದಕ್ಕೆ ಸುರಿದಿರೋ ದುಡ್ಡೆಲ್ಲ ಲಕ್ಷ ಬಂದ್ರೆ ಅಷ್ಟು ಲಕ್ಷ ಕಾಯಿನ್ ಬರುತ್ತೆ, ಇಷ್ಟು ಲಕ್ಷದ ಕಾಯಿನ್ ಬರುತ್ತೆ. 1 ರೂಪಾಯಿ ಹಾಕಿದ್ರೆ ನಿನಗೆ ಬರುವ ಸಾಲಕ್ಕೆ ಒಂದು, ನೀನು ಅದ್ರದ್ದು ಲೆಕ್ಕನೇ ಬಿಡ್ಬೇಕು. ದುಡ್ಡು 5 ಲಕ್ಷ ಹಾಕ್ಬೇಕು, ನಿನ್ ಅಂತ ಹಾಕ್ಬೇಕು ಅಂತ. ಈಗ ಒಂದು ವಿಶ್ವಾಸದಲ್ಲಿ ಬಂದು ಹೇಳಿದಾಗ ನನಗೇನ್ ಅನ್ನಿಸ್ತು ಅಂದ್ರೆ, ಅವನದೊಂದು ದುಡ್ಡಿಗಿಂತ ಅವನ ವಿಶ್ವಾಸನೇ ಒಳ್ಳೆ ಮುಖ್ಯ ಆಯ್ತು. ಹಾಕ್ಬಿಟ್ಟು ಈಗ ನಾನು ಬೆಂಗಳೂರಲ್ಲಿ ಹೆಂಡತಿ ಮಕ್ಳೆಲ್ಲ ಎಲ್ಲಿದ್ದಾರೆ? ಹೆಂಡತಿ ಮಕ್ಳಿಗೆ ಹೇಳ್ದೆ ಕೇಳ್ದೆ ಓಡ್ ಬಂದಿದ್ದೀನಿ ನಾನು. ಹೇಳಿಲ್ಲ ಕೇಳಿಲ್ಲ ಓಡ್ ಬಂದಿದ್ದೀನಿ. ಯಾಕೆ ಓಡ್ ಬಂದ? ಟಾರ್ಚರ್ ಕೊಡ್ತಾರೆ. ಟಾರ್ಚರ್ ಅಂದ್ರೆ ಏನಂತ ಹೇಳಿ, ಆ ದುಡ್ಡು ಅವನ್ ಯಾವನೊಬ್ಬ ಏನಂತೆ ಮರ 1 ಲಕ್ಷ ಹಾಕಿದ್ರೆ 2 ಲಕ್ಷ ಬರುತ್ತೆ, 5 ಲಕ್ಷ 1 ಡಬಲ್ ಬರುತ್ತೆ ಅಂತ ಹೇಳಿ ನನ್ನ ಮುಂಡಾಯಿಸಿ ಬಿಟ್ರು ಮಾರೆ. ವಿಷ ಒಂದು ಕುಡ್ದಿಲ್ಲ. ನನಗೆ ಹೆಂಡತಿ ಮಕ್ಕಳದು ಹಿಂಸೆ ಆಗಿ ಅಲ್ಲಿಂದ ಓಡ್ ಬಂದವನು ಯಾರಿಗೂ ಹೇಳಿಲ್ಲ. ಕಣ್ಣು ತಪ್ಸಿ ಬಂದಿದ್ದೀನಿ. ಇವತ್ತಿಗೆ ಫೋನ್ ಸ್ವಿಚ್ ಆಫ್ ಮಾಡ್ಬಿಟ್ಟು ಬಂದು ನಿಂತು ಕೂತಿದ್ದೀನಿ. ತಲೆ ಬಿಸಿ. ಯಾರು ಹೇಳಿದ್ರು ರವಿ ಬಂದಾನೆ ಅಂತ, ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ನಾನು. ಹೌದು, ಬಾರಿ ಗೊತ್ತೇ. ಈಗ ಫುಲ್ ಲಾಸ್. ಫುಲ್ ಅಲ್ಲ, ಕತೆ ಹೇಳ್ಬಾರ್ದು. ನಾ ಹೇಳಿದ್ರೆ ಈಗ ನಾನು ಬೆಂಗಳೂರಿಗೆ ಹೋಗಂಗಿಲ್ಲ. ನಮ್ಮ ಊರಿಗೆ ಹೋದ್ರೆ ಮೆಟ್ಟ ತಗೊಂಡಿರ್ತಾರೆ. ಮೆಟ್ಟ ತಗೊಂಡು ಎಲ್ಲರ ಕೈಲಿ ಹಾಕ್ಸಿ ವಿಶ್ವಾಸದಲ್ಲಿ ಹಾಕಿದ್ದಾರೆ. ಈಗ ಅವ್ರಿಗೆ ಏನ್ ಉತ್ತರ ಕೊಡ್ಬೇಕನ್ನೋದು. ಅದಕ್ಕೆಲ್ಲ ಏನ್ ತಲೆ ಕೆಡ್ಸ್ಕೋಬೇಡ. ನನ್ನ ಹತ್ರ ಒಂದು ಸೂಪರ್ ಐಡಿಯಾ ಇದೆ. ಹೌದಾ? 1 ತಿಂಗಳಲ್ಲಿ 1 ಕೋಟಿ ದುಡ್ಡು ಬರುತ್ತೆ. ಹೆಂಗಮ್ಮ? ಆತರ ಒಂದು ಪ್ಲಾನ್ ಇದೆ. ತಲೆ ಕೆಡ್ಸ್ಕೋಬೇಡ, ನೀನು ಟೆನ್ಷನ್ ಮಾಡ್ಕೋಬೇಡ, ಆಯ್ತಾ? ಇಲ್ಲಿ ಕುತ್ಕ ಹೇಳ್ತೀನಿ, ಹೇಳ್ತೀನಿ. ಇದು ಕಂಪನಿ ಬಂದ್ಬಿಟ್ಟು ಜಪಾನದ ಕಂಪನಿ. ಇದು ಜಪಾನದ ಕಂಪನಿ. ಇದ್ರ ಹೆಸರು ಬಂದ್ಬಿಟ್ಟು ಮುಡಾಯ್ಸ್ ಕಂಪನಿ ಅಂತ ಹೇಳಿ. ನೀನ್ ಏನ್ ತಲೆ ಕೆಡ್ಸ್ಕೋಬೇಡ. ಎಷ್ಟು 20 ಲಕ್ಷ ಹೋಯ್ತಾ ನಿಂದು? 20 ಲಕ್ಷ. ಅದಕ್ಕೆ 1 ಕೋಟಿ ಬರುತ್ತೆ 1 ತಿಂಗಳಲ್ಲಿ, ಆಯ್ತಾ? ಇದೇನ್ ಗೊತ್ತಾ, ಈಗ 1 ಕೋಟಿ ಬರುತ್ತೆ ನಿಮ್ಗೆ. 1 ಕೋಟಿ ಒಂದ್ ತಿಂಗಳಲ್ಲಿ 1 ಕೋಟಿ ಬರುತ್ತೆ ನಿಮ್ಗೆ. 1 ಲಕ್ಷ ಅಡ್ಜಸ್ಟ್ ಮಾಡಕ್ ಆಗಲ್ವಾ ನಿಮ್ಗೆ? ಎಲ್ಲಾದ್ರೂ ಅಡ್ಜಸ್ಟ್ ಮಾಡ್ಬೋದು. 1 ಕೋಟಿ ಬರುತ್ತೆ ಅಂದ್ರೆ 99 ಲಕ್ಷ. ನೋಡಿ ಹೆಂಗ್ ಗೊತ್ತಾ, ನೋಡು ಇಲ್ಲಿ ನೀನ್ ಇರ್ತೀಯ, ಇಲ್ಲಿರ್ತೀಯ ನೀನು. ನೀನ್ 1 ಲಕ್ಷ ಹಾಕ್ತೀಯ. 0 ಈಗ ನೀನ್ ಇಲ್ಲಿರ್ತೀಯ, ನೀನು 1 ಲಕ್ಷ ದುಡ್ಡು ಹಾಕ್ತೀಯ ಅಂತ ಅನ್ಕ. ಆಮೇಲೆ ಏನ್ ಮಾಡ್ತೀಯ, ಇಲ್ಲಿ ಒಬ್ಬಗ 1 ಲಕ್ಷ ಹಾಕ್ಸ್ತೀಯ. 1 ಲಕ್ಷ ಇಲ್ಲ, 1 ಲಕ್ಷ ಹಾಕ್ಸ್ಬೇಕು ನೀನು. ಈ ತರ 2 ಜನನ ನೀನು ಎ ಸೈಡು ಬಿ ಸೈಡು 1 ಲಕ್ಷ ಹಾಕ್ಸಿದೀಯ. ನಿನ್ 1 ಲಕ್ಷ ದುಡ್ಡು ಬಂತು. ನಿಂದು 1 ಲಕ್ಷ ದುಡ್ಡು ಬರುತ್ತೆ ನಿಂಗೆ. 2 ಜನನ ಹಾಕಿದ್ರೆ 1 ಲಕ್ಷ ದುಡ್ಡು ಬಂತು ನಿನಗೆ. ಅಲ್ಲಿಗೆ ನಿಂದೇನಾಯ್ತು, ಫ್ರೀ ಆಯ್ತು. ನಿನ್ ದುಡ್ಡು ನಿಂಗೆ ಬಂತು. ಆಮೇಲೆ ಇವ್ರು ಏನ್ ಮಾಡ್ತಾರೆ, ಇವ್ರಿಗೆ ದುಡ್ಡು ಬರ್ಬೇಕಲ್ಲ 1 ಲಕ್ಷ. ಇವನ್ ಏನ್ ಮಾಡ್ತಾನೆ, ಇವನು 1 ಲಕ್ಷ ಹಾಕಿಸ್ತಾನೆ ಇಲ್ಲಿ, ಇವನು 1 ಲಕ್ಷ ಹಾಕಿಸ್ತಾನೆ. ಇವನ್ ಏನ್ ಮಾಡ್ತಾನೆ, ಇಲ್ಲಿ 2 ಜನ ಹಾಕ್ತಾನೆ. ಇವನು 1 ಲಕ್ಷ ಬರುತ್ತೆ, ಇವನಿಗೆ 1 ಲಕ್ಷ ಬರುತ್ತೆ. 1 ಲಕ್ಷ ಹಾಕ್ತಾನೆ ಇವನಿಗೆ. ಅಲ್ಲಿಗೆ ಇವನ್ ಹಾಕಿದ್ದು ಇವನಿಗೆ 1 ಲಕ್ಷ ಬಂತು, ಇವನ್ ಹಾಕಿದವನಿಗೆ ಇವನಿಗೆ 1 ಲಕ್ಷ ಬಂತು. ಹಿಂಗೆ ಹೋಗ್ತಾ 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 ನಿಂಗೆ ಇದು ಹಿಂಗೆ ನಿಲ್ಲಕ್ಲ ಹೋಗ್ತಾನೇ ಇರುತ್ತೆ. ರೈಲು ಹೋದಂಗೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ನಿನಗೆ 1 ತಿಂಗಳಲ್ಲಿ ಏನಿಲ್ಲ ಅಂದ್ರೂ 1 CR ಬರುತ್ತೆ, 1 ಕೋಟಿ ಬರುತ್ತೆ ನಿನ್ ದುಡ್ಡು. ಏನಂತ ಖುಷಿ ಆಯ್ತಾ? ಯಾಕೆ ಏನಂತ ಖುಷಿ ಆಗ್ಬಿಡ್ತಾ? ನೀನು ಮುಂಡೈಸ್ ಕಂಪನಿ ಅಂದಾಗ್ಲೇ ಗೊತ್ತಾಯ್ತು. ಅಲ್ಲಿ ಇದೇ ತರದ ಹೆಸರು ಚೇಂಜ್ ಮಾಡಿ ಅವನೊಬ್ಬ ಕೂಟಿಸ್ ಕಂಪನಿ ಅಂತ ಮಾಡಿ ನನ್ನ ಅದು ಕಂಪನಿ ಅಲ್ಲ, ಇದು ಬೇರೆ. ಅದು ಕಂಪನಿ ಅಲ್ಲ.
ನಿಮ್ಗೆ ಏಸ ಮಾಡ್ಕೊಂಡು ಇನ್ಸರ್ಟ್ ಬೇರೆ ನಿಮಗೆ ಅಣ್ಣ, ಇನ್ಸರ್ಟ್ ಬೇರೆ ಕೇಳು ದೇವರ್ಸಿ ನನ್ ಮಕ್ಳ ನಾವು ಬರೋದು ನಿಮ್ಗೆ ಇಷ್ಟ ಇಲ್ದೆ ಯಾಕೆ? ಅಣ್ಣ, ನೀನು ಅಣ್ಣ, ಓಯ್. ಯಾರ್ಯಾರ್ದು ಪ್ರಾಣ ಜೀವ ತಿನ್ನಕ್ಕೆ ಸಾಲ ಮೂಲ ಅಣ್ಣ, ಏ, ಅಣ್ಣ, ಅಣ್ಣ, ಅಣ್ಣ. ಮುಂದೆ